ಸೊ ಇದು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಆದ್ರೆ ಇನ್ನು ಬಾಗಲಕೋಟೆ ಕ್ಷೇತ್ರದ್ದು ಬೇರೆನೇ ಕತೆ. ಅಲ್ಲೇನಾಗಿದೆ, ಬಿಜೆಪಿಗೆ ದೊಡ್ಡ ಸಮಸ್ಯೆ ಆಗಿರೋದು ಅಂತ ಅಂದ್ರೆ ಬಿಜೆಪಿ ಅಭ್ಯರ್ಥಿಯ ಸಹೋದರ ಕಾಂಗ್ರೆಸ್ ಪರವಾಗಿ ಕ್ಯಾಂಪೇನ್ ಮಾಡ್ತಾ ಇರುವಂಥದ್ದು. ಹೌದು, ಇಲ್ಲಿ ವೀರಣ್ಣ ಚರಂತಿಮಠ ಅವರ ಸಹೋದರ ಮಲ್ಲಿಕಾರ್ಜುನ್ ಚರಂತಿಮಠ ಅವರು ಕಾಂಗ್ರೆಸ್ ಅಭ್ಯರ್ಥಿ ಜೊತೆ ದಿನಾ ಬೆಳಗ್ಗೆಯಿಂದ ರಾತ್ರಿ ತನಕ ಪ್ರಚಾರ ನಡೆಸ್ತಾ ಇದ್ದಾರೆ. ಇದು ಬಿಜೆಪಿ ಅಭ್ಯರ್ಥಿಗೆ ಬಹಳ ಹೊಡೆತ ಕೊಡ್ಬೋದು ಅಂತಾನೂ ಕೂಡ ಒಂದು ವಿಶ್ಲೇಷಣೆ ನಡೀತಾ ಇದೆ. ಯಾಕಂತಂದ್ರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಏನಾಗಿತ್ತು ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಬಂಡಾಯ ಅಭ್ಯರ್ಥಿಯಾಗಿ ಇವ್ರು ಯಾವಾಗ ಕಣಕ್ಕೆ ಇದ್ರೋ ಸುಮಾರು 10,000ಕ್ಕೆ ಹೆಚ್ಚಿನ ಮತ ತಗೊಂಡು ಅಭ್ಯರ್ಥಿಯ ಸೋಲಿಗೆ ಕೂಡ ಕಾರಣ ಆಯಿತು. ಇದೆಲ್ಲ ಒಂದು ಕಡೆ ಆದರೆ ಅಲ್ಲಿ ಈ ಹಿಂದೂ ಬಹಳ ಹುಲಿಗಳು ಅಂತ ಹೇಳ್ಕೊಂಡು ಓಡಾಡ್ತಾ ಇರುವಂಥ ಕೆಲ ನಾಯಕರುಗಳು ಏನಿದ್ದಾರೆ ನಮ್ಮಲ್ಲಿ, ಸೊ ಅವ್ರಗಳ ನಡುವೆ ಆಗ್ತಾ ಇರುವಂತಹ ಫೈಟ್ ಇದೆಯಲ್ಲ, ಅದು ಕೂಡ ಬಿಜೆಪಿಗೆ ಸಮಸ್ಯೆ ಆಗ್ಬಿಡುತ್ತೆ ಅಂತ. ಅಫ್ಕೋರ್ಸ್ ಈಗ ಯತ್ನಾಳ್ ಅವರು ಬಿಜೆಪಿಯಲ್ಲಿ ಇಲ್ಲ, ಆದರೆ ಯತ್ನಾಳ್ ಹಾಗೆ ವಿಜಯೇಂದ್ರ ಅವರ ನಡುವಿನ ಟಾಕ್ ಫೈಟ್ ಈ ಬಾಗಲಕೋಟೆಗೆ ಸಂಬಂಧಪಟ್ಟ ಹಾಗೇನೂ ಕೂಡ ಬಹಳ ಎಫೆಕ್ಟ್ ಆಗ್ಬಿಡುತ್ತೆ ಅಂತಲೂ ವಿಶ್ಲೇಷಿಸಲಾಗ್ತದೆ. ಬನ್ನಿ ಏನಾಗ್ತಾ ಇದೆ ರಿಪೋರ್ಟ್ ಅನ್ನು ನೋಡ್ಕೊಂಡು. ನಾವು ಜಯಶೀಲರ ದಾವಣಗೆರೆ ಬಾಗಲಕೋಟೆ. ಇವತ್ತು ಜನರೆಲ್ಲರೂ ಕೂಡ ಗುಡ್ ಬೈ ಹೇಳ್ಬೇಕಾಗಿದೆ. ಯಾವನು ಮಹಾಭ್ರಷ್ಟ, ಇವರು ಮಹಾಭ್ರಷ್ಟ, ಜನ ಏನ್ ಮಾಡ್ಬೇಕು? ವಿಚಾರಗಳನ್ನ ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ನಮ್ ಜನರೇಷನ್ ಜೊತೆ ಇಟ್ಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ಇಟ್ಕೋಬೇಕು. ಈ ಅಂತ ಜೋಕರ್ಗೆ ನೀವು ಯಾಕೆ ಹೈಲೈಟ್ ಕೊಡ್ತೀರಪ್ಪ? ಬಾಗಲಕೋಟೆ ಕ್ಷೇತ್ರದಲ್ಲಿ ಚುನಾವಣಾ ಅಖಾಡ ರಂಗೇರಿದೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ, ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಮಧ್ಯ ಫೈಟ್ ಇದೆ. ಅಭ್ಯರ್ಥಿಗಳಿಂದ ಭರ್ಜರಿ ಪ್ರಚಾರ ನಡೀತಾ ಇದೆ. ಇಂದು ಬೆಳಿಗ್ಗೆಯೇ ಬಿಜೆಪಿ ಅಭ್ಯರ್ಥಿ ಕಾಲ್ನಡಿಗೆ ಮೂಲಕ ಮತಯಾಚನೆ ಮಾಡಿದ್ರು. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ವಿರುದ್ಧ ತೊಡೆತಟ್ಟಿರುವ ಸಹೋದರ ಮಲ್ಲಿಕಾರ್ಜುನ ಚರಂತಿಮಠ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಮತಯಾಚನೆ ಮಾಡಿದ್ರು. ಸಿಟಿ ನೋಡ್ರಿ ಭಾಳ ಆದ್ರೆ ನಮ್ದು 1,000 ಲೀಡ್ ಆಗ್ಬೋದು. ಸಿಟಿ ಕಾಂಗ್ರೆಸ್ 1,000 ಲೀಡ್ ಆಗುತ್ತೆ. ಸಿಟಿ ಕಾಂಗ್ರೆಸ್ ಲೀಡ್ ಆಗಿದೆ. ಸಿಟಿ 1,000 ಲೀಡ್ ಆಗುತ್ತೆ ಕಾಂಗ್ರೆಸ್. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಘಟಾನುಘಟಿ ನಾಯಕರು ಪ್ರಚಾರ ಮಾಡ್ತಿದ್ದಾರೆ. ನಾಳೆಯಿಂದ 5 ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯ ಮತಬೇಟೆಗಿಳಿಯಲಿದ್ದಾರೆ. ಮಾರ್ಚ್ 30 ಮತ್ತು 31, ಏಪ್ರಿಲ್ 3, 4, 6ರಂದು ಪ್ರಚಾರ ಮಾಡಲಿದ್ದಾರೆ. ಬಾಗಲಕೋಟೆ, ದಾವಣಗೆರೆಯಲ್ಲಿ ನಾವೇ ಗೆಲ್ತೀವಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ಮೇ 4 ನಾವು ಜಯಶೀಲರ ದಾವಣಗೆರೆ ಬಾಗಲಕೋಟೆ. ಕಾಂಗ್ರೆಸ್ಗೆ ಗುಡ್ ಬೈ ಹೇಳೋ ಕಾಲ ಬಂದಿದೆ ಅಂತ ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಹೇಳಿದ್ರು. ಇವತ್ತು ಜನರಿಗಂತೂ ಈ ಸರ್ಕಾರ ಬೇಡವಾಗಿದೆ. ಇವತ್ತು ಬೇಡದಂತ ಸರ್ಕಾರಕ್ಕೆ ಇವತ್ತು ಜನರೆಲ್ಲರೂ ಕೂಡ ಗುಡ್ ಬೈ ಹೇಳ್ಬೇಕಾಗಿದೆ. ಆ ಗುಡ್ ಬೈ ಹೇಳಂತ ಟೈಮಲ್ಲಿ ಇದು ಪ್ರಥಮ. ಇನ್ನು ಚುನಾವಣಾ ಪ್ರಚಾರಕ್ಕೆ ಶಾಸಕ ಯತ್ನಾಳ್ ಬರ್ತಾರೋ ಇಲ್ವೋ ಅನ್ನೋದು ಚರ್ಚೆ ಆಗ್ತಾ ಇದೆ. ವಿಜಯೇಂದ್ರ ಅವರ ಪೂಜ್ಯ ತಂದೆ ಇದ್ದಾರೆ ಅಲ್ವಾ ಅಂತ ಯತ್ನಾಳ್ ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟ್ ಕೊಟ್ಟ ವಿಜಯೇಂದ್ರ, ನನಗೆ ಬೇಕಾದಷ್ಟು ಕೆಲಸ ಇದೆ ಅಂದ್ರು. ಚುನಾವಣೆ ಅವ್ರು ಬಿಜೆಪಿಯವ್ರಿಗೆ ಗೊತ್ತು, ನನಗೇನು ಗೊತ್ತು. ವಿಜಯೇಂದ್ರ ಅಂತ ಧೀಮಂತ ನಾಯಕ ನಾನು, ಅವ್ರ ಪೂಜ್ಯ ತಂದೆಯವರು ಅದಾರ. ಸಾಕಷ್ಟು ರೈತರ ಪರವಾಗಿ ಹೋರಾಟ ಮಾಡ್ಯಾರ. ಭ್ರಷ್ಟಾಚಾರ ಮಾಡದೆ ಜೈಲಿಗೆ ಹೋಗ್ಯಾರ ಪಾಪ ಅವರು. ಅದಕ್ಕೆ ಅವ್ರನ್ನ ಕೇಳ್ರಿ. ಈ ಸರ್ಕಾರ ಹೋದ್ಮಾಗ ಮಾಜಿ ಮುಖ್ಯಮಂತ್ರಿ ಮಗ ಬರಬಾರ್ದು, ಅದು ಒಂದು ಚಿಂತೆ ನಮಗೆ. ಅದಕ್ಕೆ ಯಾವನು ಮಹಾಭ್ರಷ್ಟ, ಇವರು ಮಹಾಭ್ರಷ್ಟ, ಜನ ಏನು ಮಾಡ್ಬೇಕಲ್ಲ ಅಂತ. ಅದಕ್ಕೆ ಮ್ಯಾಗಿನವ್ರು ಅದಾರಲ್ಲ ಹೈಕಮಾಂಡ್ ಬಿಜೆಪಿಯವರು. ಇಂಥ ಭ್ರಷ್ಟ ಮುಖ್ಯಮಂತ್ರಿ ಇದ್ದಾಗನೇ ರಾಜೀನಾಮೆ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದತ್ತು ಬಿಜೆಪಿಗೆ. ಕಾಯಲು ಮೇಲೊಬ್ಬನಿರುವಾಗ ಕಾಯಕವಿಲ್ಲದವನ ಕೊಂಕಿನ ಮಾತಿಗೆ ಕೊರಗುವುದೇಕೆ ಅಂತೇಳಿ ದೊಡ್ಡವರು ಹೇಳಿದ್ದಾರೆ. ಹಾಗಾಗಿ ಈ ತರ ಹೇಳಿಕೆಗಳು, ಈ ತರ ವಿಚಾರಗಳನ್ನ ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ರಾಜ್ಯದ ಅಧ್ಯಕ್ಷನಾಗಿ ನನಗೆ ಜವಾಬ್ದಾರಿ ಇದೆ. ಬೇಜವಾಬ್ದಾರಿ ಹೇಳಿಕೆಗಳಿಗೆ ಉತ್ತರವನ್ನು ಕೊಡೋದನ್ನು ಬಿಟ್ಟು ನನ್ನ ಕಾರ್ಯಕರ್ತರಿಗೆ ರಾಜ್ಯದಲ್ಲಿ ಮತ್ತು ಇಲ್ಲಿ ಉತ್ಸಾಹ ತುಂಬಿ ಯಾವ ರೀತಿ ಸಂಘಟನೆ ಬಲಪಡಿಸಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇನ್ನೊಂದೆಡೆ ಬಿಜೆಪಿ ಪಂಥಾಹ್ವಾನವನ್ನೇ ಸ್ವೀಕರಿಸಿ ನಿನ್ನೆ ಪ್ರದೀಪ್ ಈಶ್ವರ್ ದಾವಣಗೆರೆಗೆ ಬಂದಿದ್ರು. ಬಿಜೆಪಿ ಕಚೇರಿಯಿಂದಲೇ ಸಮರ್ಥ ಪರ ಪ್ರಚಾರ ಮಾಡಿದ್ರು. ಈ ವೇಳೆ ಭಾರೀ ಹೈಡ್ರಾಮಾವೇ ನಡೆದಿತ್ತು. ಬಿಜೆಪಿ ಕಾರ್ಯಕರ್ತರು ಚಪ್ಪಲಿ, ಪೊರಕೆ ಪ್ರದರ್ಶನ ಮಾಡಿ ಆಕ್ರೋಶ ಹೊರಹಾಕಿದ್ರು. ಚೇಲಾಗಳ ಕೈಯಲ್ಲಿ ಯತ್ನಾಳ್ ಚಾಲೆಂಜ್ ಮಾಡಿಸಿದ್ರು ಅಂತ ಶಾಸಕ ಪ್ರದೀಪ್ ಈಶ್ವರ್ ಆರೋಪಿಸಿದ್ರು. ಇದಕ್ಕೆ ತಿರುಗೇಟ್ ಕೊಟ್ಟಿರೋ ಶಾಸಕ ಯತ್ನಾಳ್, ಅವನೊಬ್ಬ ಜೋಕರ್ ಅಂದ್ರು. ಬಿಜೆಪಿ ಸ್ನೇಹಿತರು ನಮ್ಮ ಅಶೋಕಣ್ಣ, ವಿಜಯೇಂದ್ರ ಅವರು, ಯತ್ನಾಳ್ ಅವರು ಅವ್ರು ಚೇಲಾ ಕೈಯಲ್ಲಿ ಚಾಲೆಂಜ್ ಮಾಡಿಸಿದ್ರು. ನಾನು ಇಷ್ಟೇ ಹೇಳೋದು, ಅಣ್ಣ ಅಶೋಕಣ್ಣ, ಯತ್ನಾಳ್ ಸಾಹೇಬ್ರೆ, ಕಾಂಗ್ರೆಸ್ ಅಲ್ಲಿ ಹೊಸ ಜನರೇಷನ್ ಬಂದಿದೆ. ತೊಡೆ ತಟ್ಟುವಾಗ ತೊಡೆ ಕೈ ಎರಡು ಕರೆಕ್ಟ್ ಆಗಿರುತ್ತೆ ಇಲ್ವಂತ ತೊಡೆ ತಟ್ಟಬೇಕು. ಇಲ್ಲ ಆಫೀಸ್ ಮುಂದೆ ಬಂದು ತೊಡೆ ತಟ್ತೀವಿ ನಾವು. ಹೌದೌದು. ನಮ್ ಜನರೇಷನ್ ಜೊತೆ ಇಟ್ಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ಇಟ್ಕೋಬೇಕು. ದಾವಣಗೆರೆಗೆ ಬಾ ಅಂದ್ರು, ಪಾರ್ಟಿ ಆಫೀಸ್ ಹತ್ರ ಬಂದೆ.
ಮತ್ತೆ ಇದು ಏನೋ ಅರ್ಥ ಕಲಿಸ್ಬೇಡಿ, ಏನು ಮಾಡಕ್ಕಾಗಲ್ಲ. ದಾವಣಗೆರೆಗೆ ಇಶ್ಯೂ ಆಗಿತ್ತು ಸರ್. ಇಶ್ಯೂ ಆಗ್ತಾವ್ರಿ. ಅಂತ ಜೋಕರ್ಗೆ ನೀವು ಯಾಕೆ ಹೈಲೈಟ್ ಕೊಡ್ತೀರಪ್ಪ? ನೀವು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಬೇಕು. ಅವ್ರಿಗೆ ಏನ್ಯಾರು ಇಲ್ರಿ, ನೀವು ನಿಮ್ದು ಲೆವೆಲ್ ಮಾಧ್ಯಮದವ್ರಿಗೂ ನಿಮ್ದು ಸ್ಟ್ಯಾಂಡರ್ಡ್ ಐತಿಲ್ಲ. ಒಂದ್ ಕಡೆ ಚುನಾವಣಾ ಅಖಾಡ ರಂಗೇರಿದ್ರೆ ರಾಜಕೀಯ ಜಟಾಪಟಿಯೂ ಜೋರಾಗಿ ನಡೀತಾ ಇದೆ. ರವಿಮುಖಿ, ಟಿವಿ9, ಬಾಗಲಕೋಟೆ.